ಹೋಮ್ ಆರ್ಗನೈಸೇಷನಲ್ಲಿ ಹ್ಯಾಕ್ಸ್ ಮತ್ತು ಟಿಪ್ಸ್ ಅದು ತುಂಬ ಯೂಸ್ ಆಗ್ತದೆ. ಮತ್ತು ಇದು ಎಲ್ಲರ ಫೇವ್ರೇಟ್ ಕೂಡ ಯಾಕಾಗಬಾರ್ದು ಅಲ್ವಾ? ಯಾಕಂದರೆ ಇದರಿಂದ ಸ್ವಲ್ಪ ಹಣ ಕೂಡ ಉಳಿತಾಯ ಆಗ್ತದೆ ಮತ್ತು ನಮಗೆ ಬೇಡದ ವಸ್ತುಗಳು ಕೂಡ ಉಪಯೋಗಕ್ಕೆ ಬರ್ತದೆ. ಹಾಗೆ ಡಿಕ್ಲಟರಿಂಗ್ ಹಾಗೂ ಹೋಮ್ ಆರ್ಗನೈಸೇಷನ್ ಬಗ್ಗೆ ಇವತ್ತು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು ಗ್ರಾಸರಿ ತರ್ತೀವಿ ಅಥವಾ ಇನ್ನೇನಾದರೂ ಪರ್ಚೇಸ್ ಮಾಡ್ತೀವಿ, ಇಲ್ಲ ಬಿಲ್ಗಳನ್ನು ಪೇ ಮಾಡ್ತೇವೆ. ಆವಾಗ ಕಲೆಕ್ಟ್ ಆಗುವಂಥ ಬಿಲ್ಗಳಿರ್ಬೋದು ಅಥವಾ ರಿಸಿಟ್ಗಳಿರ್ಬೋದು, ಅದನ್ನೆಲ್ಲ ಒಂದು ಕಡೆ ನಾನು ಡೈಲಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಡ್ತೇನೆ. ನೋಡಿ, ಈಗಾಗಲೇ ಇದರಲ್ಲಿ ಸುಮಾರು ಬಿಲ್ಗಳು ಕಲೆಕ್ಟ್ ಆಗಿವೆ. ಅದು ಅಲ್ಲದೆ ಇನ್ವಿಟೇಷನ್ಗಳು, ಕೆಲವೊಂದು ಪೇಪರ್ಸ್ಗಳು ಇಲ್ಲಿ ಕಲೆಕ್ಟ್ ಆಗಿವೆ. ಹಾಗೆ ನಾನು ಇದನ್ನು ಇವತ್ತು ಡಿಕ್ಲಟರ್ ಮಾಡ್ತಾ ಇದ್ದೇನೆ. ಬೇಡದ ಪೇಪರ್ಸನ್ನೆಲ್ಲ ನಾನು ಡಸ್ಟ್ಬಿನ್ನಿಗೆ ಹಾಕ್ತೇನೆ. ಇನ್ನು ಬೇಕಾದ ಬಿಲ್ಗಳನ್ನೆಲ್ಲ ಈ ಥರ ಆರ್ಗನೈಸ್ ಮಾಡಿ ನಾವೊಂದು ಬೇಕಾದ ಫೈಲಲ್ಲಿ ಹಾಕಿಟ್ಟಿರ್ತೇನೆ. ಇನ್ನು ಅಗತ್ಯ ಬಿದ್ದಾಗ ನಮಗೆ ಈ ಬಿಲ್ಗಳು ಬೇಕಂತ ಹೇಳಿದರೆ ತುಂಬ ಸುಲಭವಾಗಿ ಸಿಗ್ತದೆ. ಹೀಗೆ ನಾವು ಇದನ್ನು ಆರ್ಗನೈಸ್ ಕೂಡ ಮಾಡ್ಕೊಳ್ಬೋದು. ಮತ್ತು ಒಂದು ಸಲ ನಮ್ಮದು ಬೇಡದ ಪೇಪರ್ಸ್ಗಳೆಲ್ಲ ಡಿಕ್ಲಟರ್ ಕೂಡ ಆದವು. ಹೀಗೆ ನಾವು ಮಾಡೋದ್ರಿಂದ ಬೇಡದ ವಸ್ತುಗಳು ಅಷ್ಟೇನೂ ಕಲೆಕ್ಟ್ ಆಗೋದಿಲ್ಲ. ಹೀಗೆ ಮನೆಯನ್ನು ಕೂಡ ನಾವು ಆರ್ಗನೈಸ್ ಮಾಡಿ ಇಟ್ಕೊಳ್ಬಹುದು. ಈ ಡಿಕ್ಲಟರ್ ಕ್ಯಾಟಗರಿಯಲ್ಲಿ ನಮ್ಮ ಮನೆಯ ಬಟ್ಟೆಯ ಭಂಡಾರ ಅಂತೂ ಮೇಯ್ನ್ ಆಗಿರ್ತದೆ. ಈ ಬೇಡದ ಬಟ್ಟೆಗಳನ್ನೆಲ್ಲ ನಾನು ಒಂದು ಕಡೆ ಈ ಥರ ಕಲೆಕ್ಟ್ ಮಾಡಿ ಇಟ್ಟು ನೋಡಿ ಕ್ಲಟರ್ ಆಗೋಗಿದೆ. ಅದು ಅಲ್ಲದೆ ನನ್ನ ಕೆಲವೊಂದು ಬಟ್ಟೆಗಳನ್ನು ಕೂಡ ನನಗೆ ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕಿತ್ತು. ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಬಾಸ್ಕೆಟನ್ನು ತಗೊಂಡಿದ್ದೇನೆ. ಇದು ನಾನು ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಈ ಒಂದು ಬಾಸ್ಕೆಟಿಗೆ ನಾನು ಪೇ ಮಾಡಿರೋದು ಅರೌಂಡ್ 160 ರುಪೀಸ್. ಮುಂಚೆ ನಾನು ಪರ್ಚೇಸ್ ಮಾಡುವಾಗ ಇದರ ರೇಟ್ 120 ಇತ್ತು. ಇವಾಗ ಒಂದು ಸ್ವಲ್ಪ ರೇಟ್ ಹೈಕ್ ಮಾಡಿದ್ದಾರೆ. ಬಟ್ ಇದೊಂದು ತುಂಬಾ ಸೂಪರ್ ಆದ ಕ್ವಾಲಿಟಿಯ ಬಾಸ್ಕೆಟ್. ಅದು ಅಲ್ಲದೆ ಬಟ್ಟೆಗಳನ್ನು ಆರಾಮಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಇನ್ನು ಇಲ್ಲಿ ಕಲೆಕ್ಟ್ ಆಗಿರೋದು ನಾವು ಯೂಸ್ ಮಾಡದೇ ಇರುವ ಬಟ್ಟೆಗಳು. ಬಟ್ ಇದರ ಕ್ವಾಲಿಟಿನೂ ಚೆನ್ನಾಗಿದೆ ಅಥವಾ ಹಾಕ್ಲೂಬಹುದು. ಇದು ಅಂತೂ ನಮಗೆ ಹಾಕಿ ಬೋರ್ ಆದಮೇಲೆ ನಾವು ತೆಗೆದಿಟ್ಟಿರುವಂಥ ಬಟ್ಟೆಗಳು. ಇದನ್ನು ನಾನು ಈ ಥರ ಒಂದು ಬ್ಯಾಗಲ್ಲಿ ಇವಾಗ ಕಲೆಕ್ಟ್ ಮಾಡಿ ಇಟ್ಕೊಳ್ತೇನೆ. ಇದನ್ನು ಯಾರಿಗೆ ಅಗತ್ಯ ಇದೆ ಅವರಿಗೆ ನಾನು ಇದನ್ನು ಕೊಟ್ಬಿಡ್ತೇನೆ. ಆ್ಯಕ್ಚುಲಿ ಇಲ್ಲಿ ಒಂದು ಆರ್ಗನೈಸೇಷನ್ ಕೂಡ ಇದೆ, ಬೇಡದ ಬಟ್ಟೆಗಳನ್ನು ತಗೊಳ್ಳುವಂಥದ್ದು. ನನ್ನ ಫ್ರೆಂಡ್ ಒಬ್ಬರಿಗೆ ನಾನು ಇದನ್ನು ಈಗ ಹ್ಯಾಂಡ್ ಓವರ್ ಮಾಡ್ತೇನೆ. ಅವರು ಅದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅದನ್ನು ಕೊಟ್ಬಿಡ್ತಾರೆ. ಹಾಗಾಗಿ ನನ್ನ ಬಟ್ಟೆಗಳು ಡಿಕ್ಲಟರ್ ಕೂಡ ಆಯಿತು ಮತ್ತು ಅದರ ಉಪಯೋಗ ಕೂಡ ಆಯಿತು. ಇದರಿಂದ ಯಾರಿಗೆ ಕಷ್ಟ ಇದೆ ಅವರಿಗೊಂದು ಹೆಲ್ಪ್ ಆದಾಗ ಕೂಡ ಆಯಿತು. ಇನ್ನು ನನ್ನ ಕೆಲವೊಂದು ಬಟ್ಟೆನ ಆರ್ಗನೈಸ್ ಮಾಡಲಿಕ್ಕೆ ನಾನು ಈ ಕಾಟನ್ ಬಾಕ್ಸನ್ನು ಯೂಸ್ ಮಾಡಿದ್ದೆ. ಈಗ ನನಗೆ ಈ ಬಾಸ್ಕೆಟಲ್ಲಿ ಇದನ್ನು ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ಇವಾಗ ಅದನ್ನು ಖಾಲಿ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಯೂಸ್ ಮಾಡದೇ ಇರುವಂತಹ ಅಂದರೆ ಹೊಸತಾಗಿರುವಂಥ ಟಿ ಶರ್ಟ್ಗಳು ಹಾಗೂ ನಾನು ಟ್ರಾವೆಲಿಗೆ ಮಾತ್ರ ತಗೊಂಡು ಹೋಗುವಂಥ ಕೆಲವೊಂದು ಬಟ್ಟೆಗಳನ್ನು ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇವಾಗ ನಂಗೆ ಅನಿಸ್ತಾ ಇದೆ ಇನ್ನೊಂದು ಬಾಸ್ಕೆಟನ್ನು ಕೂಡ ನಾನು ಪರ್ಚೇಸ್ ಮಾಡಬೇಕಿತ್ತು. ಮತ್ತೊಮ್ಮೆ ನಾನು ಮಾರ್ಕೆಟ್ ಹೋದಾಗ ಖಂಡಿತವಾಗಿ ಇದನ್ನು ಪರ್ಚೇಸ್ ಮಾಡಿ ನನ್ನ ಉಳಿದ ಬಟ್ಟೆಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ನೀವೀಗ ನೋಡಿ, ನನ್ನ ಆಲ್ರೆಡಿ ವಾರ್ಡ್ರೋಬಲ್ಲಿ ಈ ಥರದ ಬಾಸ್ಕೆಟ್ಗಳನ್ನು ನಾನು ಯೂಸ್ ಮಾಡಿದ್ದೇನೆ. ಹೀಗೆ ನನ್ನ ವಾರ್ಡ್ರೋಬ್ನ ಒಂದು ಭಾಗ ಡಿಕ್ಲಟರ್ ಹಾಗೂ ಆರ್ಗನೈಸ್ ಆಗಿದೆ. ಇನ್ನು ಕೆಲವೊಂದು ಏರಿಯಾಕ್ಕೆ ನಮಗೆ ಸ್ವಲ್ಪ ದೊಡ್ಡ ರಗ್ ಬೇಕು ಅಂತ ಅನಿಸ್ತದೆ. ಬಟ್ ನಮಗೆ ಬೇಕಾದ ಪ್ಯಾಟರ್ನಲ್ಲಿ ಅಥವಾ ರೇಟಿಗೆ ಅದು ಸಿಗಲ್ಲ. ಇದು ನೋಡಿ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಐಡಿಯಾ. ನಾನು ಇದು ಈಚ್ ಕಾರ್ಪೆಟನ್ನು 40 ರುಪೀಸ್ಗೆ ತೊಗೊಂಡಿರೋದು. ಒಂದೇ ಡಿಸೈನ್ ಹಾಗೂ ಒಂದೇ ಕಲರ್ನ ಕಾರ್ಪೆಟನ್ನು ತೊಗೊಂಡಿದ್ದೇನೆ. ಇದನ್ನು ಈ ಥರ ನಾವು ಹೊಲಿಗೆ ಹಾಕಿ ಜಾಯಿನ್ ಮಾಡಿದರೆ ಸಾಧಾರಣ ದೊಡ್ಡ ಕಾರ್ಪೆಟ್ ನಮಗೆ ಸಿಗತ್ತೆ. ಇದನ್ನು ನಾನು ನನ್ನ ವಾಷಿಂಗ್ ಮೆಷಿನ್ ಮೇಲೆ ಯೂಸ್ ಮಾಡ್ತಾ ಇದ್ದೇನೆ. ಈ ಥರ ಐಡಿಯಾ ಯೂಸ್ ಮಾಡಿ ನೀವು ನಿಮ್ಮ ಮೈಕ್ರೋ ಓವನ್ನ ಮೇಲೆ ಅಥವಾ ಫ್ರಿಜ್ನ ಮೇಲೆ ಈ ಥರ ಕಾರ್ಪೆಟನ್ನು ಯೂಸ್ ಮಾಡ್ಬೋದು. ಇದರಿಂದ ಧೂಳಿಂದ ಇದು ಪ್ರೊಟೆಕ್ಟ್ ಆಗಿ ಇರ್ತದೆ. ಈ ಕಿಚನ್ ಕೆಲಸ ಇರ್ಬೋದು ಅಥವಾ ಮನೆ ಕೆಲಸ ಇರ್ಬೋದು, ಒಮ್ಮೆ ಮುಗಿಯಿತು ಅಂತ ನನಗಂತೂ ಅನಿಸೋದೇ ಇಲ್ಲ. ಯಾಕಂತೇಳಿದರೆ ಒಂದು ಕೆಲಸ ಮುಗಿಯೋ ಹೊತ್ತಿಗೆ ಇನ್ನೊಂದು ಕೆಲಸ ಕಣ್ಣ ಮುಂದೆ ಕಾಣಿಸ್ತದೆ. ಇನ್ನು ನನ್ನ ಫ್ರಿಜ್ಜನ್ನು ಆರ್ಗನೈಸ್ ಮಾಡದೆ ತುಂಬ ದಿನ ಆಯಿತು. ಹಾಗಾಗಿ ಕ್ಲೀನಿಂಗ್ ಹಾಗೂ ಡಿಕ್ಲಟರಿಂಗನ್ನು ನಾನು ಇವಾಗ ಶುರು ಮಾಡಿದ್ದೇನೆ. ಬ್ಯುಸಿ ರೂಟೀನ್ ಇದ್ದ ಕಾರಣ ನನಗೆ ಡೀಪ್ ಕ್ಲೀನಿಂಗ್ ಮಾಡಲಿಕ್ಕೆ ಆಗಿರಲಿಲ್ಲ. ನಾವು ಯಾವಾಗಲೂ ಎಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೂ ಕ್ಲಟರ್ ಅಂತೂ ಆಗೇ ಆಗ್ತದಲ್ವಾ. ಅದು ಅಲ್ಲದೆ ನಾನು ಈ ಡೀಪ್ ಕ್ಲೀನಿಂಗ್ ಮಾಡದೆ ಸುಮಾರು ದಿನವೇ ಆಗಿ ಹೋಗಿತ್ತು. ಹಾಗಾಗಿ ನಾನು ಇವತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಈ ಕಡೆ ಕ್ಲೀನ್ ಮಾಡ್ತಾ ಇದ್ದಾಗೆ ನನ್ನ ಮಗ ನೋಡಿ ಮಸ್ತಿ ಮಾಡ್ತಾ ಇದ್ದಾನೆ. ಫ್ರಿಜ್ ಅಂತೂ ಕ್ಲೀನ್ ಆಯಿತು. ಇನ್ನು ಫ್ರಿಜ್ನ ಸೈಡಲ್ಲಿರೋ ರ್ಯಾಕನ್ನು ಕೂಡ ನಾನು ಇವತ್ತು ಕ್ಲೀನ್ ಮಾಡ್ಕೊಳ್ತೇನೆ.
ಇದರಲ್ಲಿ ಕೂಡ ಕೆಲವೊಂದು ಖಾಲಿಯಾದ ಡಬ್ಬಗಳಿವೆ, ಅವುಗಳನ್ನು ಕೂಡ ನಾನು ಡಿಸ್ಕಾರ್ಡ್ ಮಾಡಬೇಕು. ಅದು ಅಲ್ಲದೆ ಇದರಲ್ಲಿ ಧೂಳು ಕೂಡ ಕೂತ್ಕೊಂಡಿದೆ, ಹಾಗಾಗಿ ಇದಕ್ಕೊಂದು ಡೀಪ್ ಕ್ಲೀನಿಂಗ್ ಅಂತೂ ಕೊಡಲೇಬೇಕಾಯಿತು. ಯಾಕಂದರೆ ಈ ಥರದ ರ್ಯಾಕನ್ನು ನಾವು ಡೈಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಇದನ್ನು ಕೂಡ ನಾನು ತುಂಬ ಬ್ಯುಸಿಯಾಗಿದ್ದರಿಂದ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತು ಎಲ್ಲವನ್ನು ನಾನು ಡಿಕ್ಲಟರ್ ಮಾಡಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ರೆಗ್ಯುಲರಲ್ಲಿ ಯೂಸ್ ಮಾಡ್ತಾ ಒಂದು ಡಬ್ಬ ಮೇಲೆ ಕೆಳಗೆ ಆ ಥರ ಆಗಿರ್ತದೆ, ಅದನ್ನೆಲ್ಲ ಒಂದೇ ಕಡೆಯಲ್ಲಿ ನಾನು ಈ ಥರ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಮೇನ್ ಆರ್ಗನೈಸ್ ಮಾಡೋದ್ರಿಂದ ಪ್ರತಿಯೊಂದು ವಸ್ತುಗಳು ನಿಮಗೆ ಅಗತ್ಯ ಬಿದ್ದಾಗ ಇಮಿಡಿಯೇಟಾಗಿ ಕೈಗೆ ಸಿಗ್ತದೆ, ಅಲ್ಲಿ ಇಲ್ಲಿ ಹುಡುಕಾಡೋ ಪ್ರಶ್ನೆನೇ ಬರೋದಿಲ್ಲ. ಇನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವ ಈ ಗ್ಲಾಸ್ ಜಾರ್ಸ್ ಇದೆಯಲ್ಲ, ಇದು ನಾನು ಯಾವುದೇ ಆನ್ಲೈನಿಂದ ಪರ್ಚೇಸ್ ಮಾಡಿರೋದಲ್ಲ, ನನ್ನಲ್ಲಿ ಇದ್ದಂತಹ ಗ್ಲಾಸ್ ಜಾರ್ಗಳನ್ನೇ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನೊಂದು ಟಿಪ್ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ, ಈ ಥರ ನಾವು ಮಸಾಲ ಪ್ಯಾಕೆಟ್ಸ್ ಎಲ್ಲ ತರ್ತೀವಲ್ಲ, ಇದರಲ್ಲಿ ಒಳಗಿದ್ದ ಮಸಾಲವನ್ನು ನಾನು ಈ ಥರ ಕಂಟೈನರಲ್ಲಿ ಹಾಕಿಡ್ತೇನೆ. ಇನ್ನು ಈ ಪ್ಯಾಕೆಟ್ ಮೇಲೆ ಬರೆದಿರುವಂಥ ಈ ಐಟಮ್ನ ಹೆಸರನ್ನು ಕಟ್ ಮಾಡಿ ತೆಗೆದು ಒಂದು ಸೆಲೋ ಟೇಪ್ ಮೂಲಕ ಇದನ್ನು ಈ ಥರ ಅಂಟಿಸ್ಕೊಳ್ತೇನೆ. ಹೀಗೆ ನೀವು ನಿಮ್ಮದೇ ಆದ ಒಂದು ಸ್ಟಿಕ್ಕರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇನ್ನು ನಾನು ಮಸಾಲವನ್ನು ಇದೇ ಥರ ಇಟ್ಕೊಳ್ತೇನೆ, ಅದನ್ನು ಫುಲ್ಲಾಗಿ ಕಂಟೈನರ್ಗೆ ಹಾಕ್ಕೊಳ್ಳಲ್ಲ. ಈ ಬಾಟಲ್ಗಳನ್ನು ಲೇಬಲ್ ಮಾಡಲಿಕ್ಕೆ ನೀವು ಸಪ್ರೇಟಾಗಿ ಯಾವುದೇ ಆನ್ಲೈನಿಂದ ಸ್ಟಿಕ್ಕರ್ಗಳನ್ನು ಪರ್ಚೇಸ್ ಮಾಡೋ ಅಗತ್ಯ ಕೂಡ ಇರೋದೇ ಇಲ್ಲ. ಇನ್ನು ಇಲ್ಲಿ ನೋಡಿ, ಇದು ಒಂದು ನನ್ನ ಹತ್ರ ಇದ್ದಂತಹ ಸ್ಟಡಿ ಟೇಬಲ್. ಸುಮಾರು ಸಮಯ ಆಯಿತು, ಇದಂತೂ ತುಂಬ ಯೂಸ್ಫುಲ್ ಆಗಿತ್ತು ನನಗೆ. ಇದರ ಕಂಡೀಷನ್ ನೀವೇ ಈಗ ನೋಡ್ಬೋದು ಹೇಗಾಗಿದೆ ಅಂತ. ಇದನ್ನು ಡಿಸ್ಕಾರ್ಡ್ ಮಾಡುವಂಥ ಯೋಚನೆ ಮಾಡ್ತಾ ಇದ್ದೆ, ಮತ್ತೆ ಒಂದು ಐಡಿಯಾ ಉಳಿತು, ಯಾಕೆ ಇದಕ್ಕೊಂದು ಮೇಕ್ ಓವರ್ ಕೊಟ್ಟು ಒಂದು ಸ್ವಲ್ಪ ಸಮಯ ನಾನು ಇದನ್ನು ಯೂಸ್ ಮಾಡಬಾರ್ದು ಅಂತ. ಹಾಗೆ ನೋಡಿ, ಇದರ ಈ ಎಡ್ಜಸ್ಸನ್ನೆಲ್ಲ ನಾನೀಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸಲ ಇದನ್ನು ಪೇಂಟ್ ಮಾಡುವ ಅಂತ ಅಂದ್ಕೊಂಡೆ, ಆದರೆ ಇದರಲ್ಲಿ ಇರೋದು ಕಾರ್ಡ್ಬೋರ್ಡ್, ಅದಕ್ಕೆ ಹೇಗೆ ಪೇಂಟಿಂಗ್ ನಿಲ್ಲುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿ, ಈ ಥರದ ಒಂದು ಸೆಲ್ಫ್ ಎಡಿಸಿವ್ ವಾಲ್ಪೇಪರ್ ಸಿಗ್ತದೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ನಿಮಗೆ ಬೇಕಾದಲ್ಲಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಇದನ್ನು ಯೂಸ್ ಮಾಡಿ ನಾನಿವಾಗ ಇದರ ಮೇಲೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬ ಸುಲಭವಾಗಿ ಪಟಾಪಟ್ ಅಂತ ಆಗುವಂಥ ಒಂದು DIY. ಈ ವಾಲ್ಪೇಪರ್ ನನ್ನ ಹತ್ರ ಮುಂಚೆನೇ ಇತ್ತು, ನೀವು ನೋಡಿರ್ಬೋದು ನನ್ನ ಕೆಲವೊಂದು ವೀಡಿಯೋದಲ್ಲಿ ನಾನು ಈ ವಾಲ್ಪೇಪರನ್ನು ಯೂಸ್ ಮಾಡಿದ್ದೆ. ಹಾಗಾಗಿ ಅದನ್ನೇ ಇವಾಗ ನಾನು ಈ ಸ್ಟಡಿ ಟೇಬಲನ್ನು ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ವಾಲ್ಪೇಪರ್ ಬದಲಿಗೆ ಗಿಫ್ಟ್ ರ್ಯಾಪಿಂಗ್ ಪೇಪರ್ ಕೂಡ ಯೂಸ್ ಮಾಡ್ಬೋದು, ಆದರೆ ಅದು ಹೆಚ್ಚು ಬಾಳಿಕೆ ಬರ್ಬೋದು ಅಂತ ಹೇಳೋ ಗ್ಯಾರಂಟಿ ಇಲ್ಲ. ಇನ್ನು ನೋಡಿ, ಎಡ್ಜಸ್ಸಿಗೆ ಈ ಥರದ ಒಂದು ಟೇಪ್ ಇದೆಯಲ್ಲ, ಇದು ಸೆಲೋ ಟೇಪ್ ಅಲ್ಲ, ಒಂಥರ ಪ್ಲಾಸ್ಟಿಕ್ ಟೈಪ್ ಇದು ಟೇಪ್. ಇದನ್ನು ನಾನು ಸ್ಟೇಷ್ನರಿಯಿಂದ ಕೊಂಡ್ಕೊಂಡಿರೋದು. ಇದನ್ನು ನಾನು ಈ ಸೈಡ್ಸಿಗೆ ಹಾಕ್ತಾಯಿದ್ದೇನೆ. ಹೀಗೆ ಈ ಸೈಡ್ಸನ್ನು ಸೀಲ್ ಹಾಗೂ ಸೆಕ್ಯೂರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು 4 ಬದಿಗೂ ನಾನು ಹಾಕ್ಕೊಳ್ತೇನೆ. ಅದು ಅಲ್ಲದೆ ಇದರ ಹಿಂದ್ಗಡೆ ಕೂಡ ಸ್ವಲ್ಪ ಫಿನಿಶಿಂಗ್ ಟಚ್ ಕೊಟ್ಟು ಬಿಡ್ತೇನೆ. ಹೀಗೆ ನೀವು ಕೂಡ ಐಡಿಯಾ ಮಾಡಿ ನಿಮ್ಮಲ್ಲಿ ವೇಸ್ಟ್ ಆಗುವಂಥ ಕೆಲವೊಂದು ವಸ್ತುಗಳನ್ನು ಮತ್ತೆ ಉಪಯೋಗ ಮಾಡ್ಕೊಳ್ಬೋದು. ಹೀಗೆ ವೇಸ್ಟ್ ಅಂಥೇಳಿ ಬಿಸಾಡಲಿಕ್ಕಿರುವಂಥ ಕೆಲವು ವಸ್ತುಗಳನ್ನು ನೀವು ನಿಮ್ಮ ಉಪಯೋಗಕ್ಕೆ ಬಳಕೆ ಮಾಡ್ಕೊಳ್ಬೋದು. ಹೀಗೆ ಡಿಕ್ಲಟರ್ ಮಾಡುವ ಒಂದು ಪ್ರೋಸೆಸ್ಸಲ್ಲಿ ನಾನು ನನ್ನ ಕೆಲವೊಂದು ವಸ್ತುಗಳನ್ನು ಮರುಪಯೋಗ ಮಾಡಿಕೊಂಡೆ. ಇನ್ನು ಫ್ರೆಂಡ್ಸ್, ನೀವು ಮನೆಯನ್ನು ಡಿಕ್ಲಟರ್ ಮಾಡುವಾಗ ಅಥವಾ ನಿಮ್ಮಲ್ಲಿ ಇದ್ದಂಥ ವೇಸ್ಟ್ ಐಟಮನ್ನು ಹೇಗೆ ರೀಯೂಸ್ ಮಾಡ್ಕೊಳ್ತೀರಿ ಅಂತ ನನ್ನೊಂದಿಗೆ ಖಂಡಿತವಾಗಿ ಶೇರ್ ಮಾಡಬಹುದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದಂಥ ಈ ವಿಷಯ ನಿಮಗೆ ಹೆಲ್ಪ್ಫುಲ್ ಆಗಿರಬಹುದು ಅಂತ ಭಾವಿಸ್ತೇನೆ. ಇನ್ನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.